ಒಂದಾಗಲಿ ಒಂದು ಪ್ರಶ್ನೆ ಇದೆ. ನಿಮ್ದು ಮತ್ತೆ ಗಿಲ್ಲಿ ಅವರು ತುಂಬಾ ಒಂದು ಪೇರಿಂಗ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಬ್ಯಾಚುಲರ್ ಇದು ಬಂದ ಪ್ರೋಗ್ರಾಮ್ ಬಂದಾಗಲಿಂದ ನಿಮ್ಮಿಬ್ಬರ ಬಗ್ಗೆ ಒಂದು ನೆಗೆಟಿವ್ ಕಾಮೆಂಟ್ಸ್ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ನಿಲುವು ಹೇಗಿದೆ? ಅಂದರೆ ಇವಾಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಾಗಲಿ ಭರ್ಜರಿ ಬ್ಯಾಚುಲರ್ಸಲ್ಲಿ 2 ಶೋ ಅಲ್ಲಾಗಲಿ ಗಿಲ್ಲಿಯವ್ರು ನನ್ನ ಜೋಡಿ ಆಗಿರಲಿಲ್ಲ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ನಂಗೆ ಉಜ್ವಲ್ ಅಂತ ಪೇರ್ ಆಗಿದ್ರು, ಅವ್ರಿಗೆ ಅನಿಶಾ ಅಂತ ಪೇರ್ ಆಗಿದ್ರು. ಎರಡರಲ್ಲೂ ಬೇರೆ ಬೇರೆ ಜೋಡಿ ಇದ್ದರು. ಅದೇನೋ ಒಂದು ಚಿಕ್ಕ ಸೆಗ್ಮೆಂಟಲ್ಲಿ ನಮ್ಮ ಕಂಟೆಂಟ್ ವರ್ಕ್ ಆಯಿತು. ಬಟ್ ಅವ್ರು ಭರ್ಜರಿ ಬ್ಯಾಚುಲರ್ಸಲ್ಲಿ ಯಶಸ್ವಿನಿ ಅನ್ನೋರ ಜೊತೆ ಪೇರ್ ಆಗಿದ್ದರು. ಅವಾಗ ಯಾರು ಆ ಜೋಡಿನ ಅಷ್ಟೊಂದು ಇದು ನಮ್ಮ ಥರ ಮಾಡ್ತಿದ್ದಾರಲ್ಲ ಗಿಲ್ಲಿ ಗಗನ ಅಂತ, ಆ ಥರ ಗಿಲ್ಲಿ ಅಂತರ ಏನೂ ಮಾಡಿರಲಿಲ್ಲ. ಸೊ ಮೇ ಬಿ ಅದೇ ಥರ ಇದನ್ನು ತೊಗೊಂಡು ಹೋಗ್ಬೋದಿತ್ತು. ಬಟ್ ಜನಕ್ಕೆ ಇದು ಕಾಂಬಿನೇಷನ್ ವರ್ಕ್ ಆಗಿ ಇಷ್ಟ ಆಯಿತೋ ಏನೋ ಗೊತ್ತಿಲ್ಲ. ಅಂದರೆ ಇವಾಗ ನಾನು ಡ್ರೋನ್ ಪ್ರತಾಪ್ ಅವ್ರ ಜೊತೆಗಿದ್ದೀನಿ. ಅದು ಜಸ್ಟ್ ಫಾರ್ ಶೋ ಅಷ್ಟೇ. ಇನ್ಫ್ಯಾಕ್ಟ್ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನಾನು ಆಫ್ ದ ಸ್ಟೇಜು ಗಿಲ್ಲಿಯವ್ರ ಜೊತೆ ಆಗಲಿ ಇಲ್ಲ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಆಗಲಿ ಬೇರೆ ಯಾಕೋ ಕಂಟೆಸ್ಟೆಂಟ್ನ ಅಷ್ಟೊಂದು ಮಾತಾಡ್ಸಲ್ಲ. ನಾನಾಯಿತು ನನ್ನ ಪಾಡಾಯಿತು ಒಂದು ಸ್ವಲ್ಪ ಝೋನ್ ಔಟ್. ನಾನು ಸುಮ್ಮನೆ ಕೂತಿರೋದು ಮಲ್ಕೊಂಡಿರೋದು ಆ ಥರ. ಈ ಕಮೆಂಟ್ಸ್ ಎಲ್ಲ ನೋಡಿದಾಗ ನನಗೆ ಏನು ರಿಪ್ಲೈ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಸಪೋಸ್ ಇವಾಗ ಜನಗಳಿಗೋಸ್ಕರ ನಾನು ಹೌದು ನಂಗೆ ಇಷ್ಟ, ಇವಾಗ ಅವ್ರನ್ನ ಜನಕ್ಕೆ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಇಷ್ಟ ಅಂತ ಇವತ್ತು ಒಪ್ಕೊಂಡು ನಾಳೆ ದಿನ ಕೈ ಬಿಟ್ಟರೆ ಅದು ತಪ್ಪಾಗುತ್ತೆ. ನನ್ನ ಪ್ರಕಾರ ಪ್ರೀತಿ ಅಂದರೆ ಒಂದು ಸರಿ ಮಾಡಬೇಕು. ಶೋಗೋಸ್ಕರ ಅಥವಾ ಬೇರೆಯವ್ರಿಗೆ ಯಾರಿಗೂ ಇಷ್ಟಪಡಿಸೋಕ್ಕೋಸ್ಕರ ಕಂಟೆಂಟ್ಗೋಸ್ಕರ ಮಾಡೋದು ಪ್ರೀತಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗಾಗಿ ಮಾತಾಡೋರು ಮಾತಾಡಲಿ. ಸೊ ನನ್ನ ಫ್ಯಾಮಿಲಿಗೆ, ನನಗೆ, ನಾನು ಪೂಜೆ ಮಾಡೋ ದೇವರಿಗೆ ನಾನು ಹೆಂಗಂತಿದ್ರೆ ಗೊತ್ತಿದ್ರೆ ಸಾಕು ಅಂತ ನಾನು ಭಾವಿಸ್ತೀನಿ.